ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಬೇಳೆ ಸಾಂಬಾರು ಮಾಡಕತ್ತೆ ನೋಡ್ರಿ. ರುಚಿಯಾಗಿ ಟೇಸ್ಟಿಯಾಗಿ ಇನ್ಸ್ಟೆಂಟಾಗಿ ಯಾವ ಥರ ಮಾಡೋದು ಅಂತ ಬೇಳೆನ ಒಂದು ಕಪ್ಪಷ್ಟು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೀರು ಹಾಕಿ ಆಲ್ರೆಡಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಒಂದು 3 ಟೊಮೆಟೊ ಹಣ್ಣು ಹೆಚ್ಚಿ ಹಾಕ್ಯನಾಗತ್ತೆ ನೋಡಿರಿ. ಟೊಮೆಟೊ ಹಣ್ಣು ಯಾವಾಗಲೇ ಹಾಕಿದ್ರು ನೀವು ಇಡಿಯಾಗಿ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವಾಗಂತೂ ಎಂಥ ಚೆನ್ನಾಗಿ ಟೊಮೆಟೊ ಹಣ್ಣಿದ್ರೆ ಅದ್ರಾಗ ಸಣ್ಣ ಸಣ್ಣ ಬಿಳಿ ಹುಳು ಕಾಣಿಸೋಣಗತ್ತವು. ಯಾಕೋ ಏನೋ ಗೊತ್ತಿಲ್ಲ. ನಾನು ಒಂದು ಟೈಮ್ ಆಗೋ ಥರ ಕಂಡು ಸ್ವಲ್ಪ ಹುಳ ನನಗೆ ವಿಡಿಯೋ ಮಾಡೋಕ್ಕೆ ನೆನಪಾಗಲಿಲ್ಲ. ನಾನು ಪುಡಿ ಹಾಕಿದ್ದೀನಿ ಬಿಟ್ಟು ಖಾರ ಪುಡಿ ಎಣ್ಣೆ ಹಾಕಿಲ್ಲ. ಅಷ್ಟು ಖಾರ ಪುಡಿ ಒಂದು ರುಚಿಷ್ಟು ಎಣ್ಣೆ ಹಾಕ್ತಿದ್ದೆ ಆಗಿಲ್ಲ ನನಗೆ. ಮತ್ತು ಇದಕ್ಕೆ ನಾನು ಇನ್ನೂ ಮಾಡ್ತಿದ್ದೆ ಪಲಾವ್ ಮಾಡಕತ್ತಿದ್ದೆ. ಎರಡು ಒಂದು ಸಲ ಆಗ್ಬಿಡ್ತೈತಿ. ಮತ್ತು 1 ಸ್ಪೂನಷ್ಟು MTR ಮಸಾಲ ಹಾಕಕತ್ತೀನಿ. ಈ ಥರ ಮಸಾಲ ಹಾಕಿದ್ರಂದ್ರೆ ಭಾಳ ರುಚಿ ಆಕತಿ ಸಾಂಬಾರು. ಇಷ್ಟ ಆಗಲಿಲ್ಲ ಅಂದವರು ಸಾಂಬಾರು ಪುಡಿ ಸ್ಕಿಪ್ ಮಾಡ್ಬೋದು. ಬಟ್ ಈ ಥರ ಮಾಡಿದರೆ ಭಾಳ ಟೇಸ್ಟಿ ಅನ್ನಿಸ್ತೈತಿ ಅಂತ ನನ್ನ ಅನಿಸಿಕೆ ಹೇಳ್ತಾಯಿದ್ದೀನಿ. ಮತ್ತು ಇದು ಕುಕ್ಕರ್ ಬಾಯಿ ಮುಚ್ಚಿ ಒಂದು 3-4 ವಿಸಲ್ ಕೂಗಿಸ್ಬಿಟ್ರೆ ಬೇಳೆನೂ ಬೇಯ್ತೈತಿ. ಸಾಂಬಾರು ರೆಡಿ ಆದಂಗೆ ಅನ್ನಿಸ್ತದೆ ನೋಡಿರಿ. ಆಲ್ರೆಡಿ ನಾವು ಎಲ್ಲ ಹಾಕ್ಬಿಟ್ಟಿದ್ದೀವಿ. ಉಪ್ಪು, ಖಾರ, ಹುಳಿ ಬೇಕಂದರೆ ಹುಳಿ ಹಾಕ್ಕೋಬೋದು. ಬಟ್ ನಾವು ಜಾಸ್ತಿ ಹುಳಿ ತಿನ್ನೋಂಗಿಲ್ಲ. ಅದಕ್ಕೆ ಒಂದು 3-4 ಟೊಮೆಟೊ ಹಣ್ಣು ಹಾಕ್ಬಿಟ್ಟಿದ್ದೀನಿ. ಇಷ್ಟು ಹಾಕಿ ನಾವು ವಿಸಲ್ ಬಿಟ್ಬಿಟ್ವಿ ಅಂದ್ರೆ ಒಂದು 4 ವಿಸಲಿಗೆ ಆಫ್ ಮಾಡಿಬಿಡ್ಬೇಕು ನೋಡಿರಿ. ಒಂದು ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ಹಾಕಕತ್ತೀನಿ. ಇದನ್ನು ಸಿಪ್ಪೆ ಸುಲಿದು ಹಾಕ್ಬೇಕು ನೋಡಿರಿ. ನಾನು ಜವಾರಿ ಹಾಕೋದ್ರಿಂದ ಹಂಗೆ ಹಾಕತ್ತೀನಿ. ನೀವು ಏನಾದ್ರು ದೊಡ್ಡ ಗಡ್ಡೆ ಇರ್ತದೆ ನೋಡಿರಿ, ಅದನ್ನು ಹಾಕಂಗಿದ್ರೆ ಸಿಪ್ಪೆ ತೆಗೆದೇ ಹಾಕ್ರಿ. ಇಲ್ಲ ಅಂದ್ರೆ ಹಲ್ಲಿಗೆಲ್ಲ ಸಿಗ್ತಾ ಇರ್ತೈತಿ. ಒಂಥರ ಇರಿಟೇಟ್ ಅನ್ನಿಸ್ತೈತೆ. ಅದಕ್ಕೋಸ್ಕರ ಈಗ ನಾನು ಕುಕ್ಕರ್ ಬಾಯಿ ಮುಚ್ಚಕತ್ತೆ ನೋಡಿರಿ. ಈಗ ಬೇಳೆ ಚೆನ್ನಾಗಿ ಬೆಂದೈತಿ. ಇಷ್ಟು ಘಮ ಅಂತ ಇತ್ತು ಅಂದರೆ ಸಾಂಬಾರು ಈಗ ಊಟ ಮಾಡೋಂಗಾಗಿತ್ತು. ಆ ಥರ ಟೇಸ್ಟ್ ಆಗಿತ್ತು. ಆಲ್ರೆಡಿ ನಾವೆಲ್ಲ ಮಸಾಲೆ ಹಾಕಿರೋದ್ರಿಂದ. ಮತ್ತು ನಾವು ಒಂದು ಪಾತ್ರೆಗೆ ನೀರು ಬಸ್ಕೋಬೇಕು. ಅದು ಮಸಿಯಾಕ ಸರಿಯಾಗಂಗಿಲ್ಲ. ಅದಕ್ಕೋಸ್ಕರ ಇದು ನೀರು ಈ ಪಾತ್ರೆಗೆ ಹಾಕ್ಯಾನ ನೋಡ್ರಿ. ಇದನ್ನ ಇವಾಗ ಮಸಿಯಾಗತ್ತಾನೆ. ಆಲ್ರೆಡಿ ಇದು ಸಾಂಬಾರಿನ ಮಸಿಯೋದನ್ನ ಎಷ್ಟು ಘಮ ಅನ್ನಕತ್ತೈತಿ ಅಂದ್ರೆ ಎಲ್ಲ ಐಟಮ್ ಹಾಕಿದೇವಲ್ರಿ, ಅದಕ್ಕೋಸ್ಕರ ಭಾಳ ಘಮ ಅನ್ನತೈತಿ. ಇದನ್ನ ನೀವು ಜಾಸ್ತಿನೂ ಮಸ್ಕೋಬಹುದು. ಇಲ್ಲ ಅಂದ್ರೆ ಸ್ವಲ್ಪ ಲೈಟಾಗಿ ಮಸ್ಕೊಂಡು ನಿಮ್ಗೆ ಸ್ವಲ್ಪ ಬೇಳೆ ತರ ಇರ್ಲಿ, ಟೊಮೆಟೊ ಅದು ಬಾಯಿಗೆ ಸಿಗ್ತಾ ಇರ್ಲಿ ಅಂದ್ರೆ ಸ್ವಲ್ಪ ಲೈಟಾಗಿ ಮಸ್ತ್ರೆ ಸಾಕಾಕೈತಿ. ನೀವು ಡೈರೆಕ್ಟ್ ಆಗಿ ಒಗ್ಗರಣೆ ಹಾಕೋದಿದ್ರ ಹಾಕ್ಬೋದು. ಇಲ್ಲ ಲಾಸ್ಟಲ್ಲಿ ಎಂಡಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೋದಿದ್ರ ಹಾಕ್ಬೋದು. ನನ್ನ ಮನೆಯವ್ರಿಗೆ, ನನ್ನ ಮಗನಿಗೆ ಬೇಳೆ ಸಾಂಬಾರು ಇದ್ಬಿಟ್ರೆ ಸಾಕು ನೋಡ್ರಿ. ಅವ್ರಿಗೆ ಮತ್ತೆ ಬೇರೆ ಸಾಂಬಾರು ನಮ್ಮ ಮನ್ಯಾಗ ಇದು ಆದ್ರೆ ಬೆಳಗ್ಗೆ ಮಾಡಿದ್ದು ನೈಟ್ ಅನ್ನಕ್ಕೆ ಖಾಲಿ ಆಕೈತಿ. ಅದೇ ಬೇರೆ ನಾನು ಯಾವ್ದಾರ ಸಾಂಬಾರು ಮಾಡಿದಪ್ಪ ಅಂದ್ರೆ ನೆಕ್ಸ್ಟ್ ಡೇ ಆದ್ರೂ ಖಾಲಿ ಆಗಲ್ಲ, ಚೆಲ್ ಬಿಡೋದು ಅಂತಾರೆ. ಬಟ್ ಇದಾದ್ರೆ ಖಾಲಿ ಆಗೋವರೆಗೂ ಊಟ ಮಾಡ್ತಾರೆ ನೋಡ್ರಿ. ನನಗೆ ಇಷ್ಟು ಗಟ್ಟಿ ಸಾಂಬಾರು ಸಾಕು ಅನ್ನಿಸ್ತೈತಿ. ನಿಮಗೆ ಯಾವ ಥರ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಬೋದು, ತಳ್ಳಗ್ ಬೇಕಂದ್ರೆ ತಳ್ಳಗ್ ಮಾಡ್ಬೋದು. ಅದು ನೋಡ್ರಿ. ಈಗ ಈ ಪಾತ್ರೆಗೆ ಎಣ್ಣೆ ಹಾಕ್ಯಂದಾನಿ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೋದು. ಈಗ ಸಾಸಿವೆ ಹಾಕಿದ್ ನೋಡ್ರಿ. ಈಗ ಜೀರಿಗೆ ಹಾಕಿದೆ. ಈಗ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನ ಹಾಕ್ಬಿಟ್ಟಾನೆ. ಇವು ಒಂದ್ ಸ್ವಲ್ಪ ಚೆನ್ನಾಗಿ ಚಟಪಟ ಅನ್ಲಿ. ಮತ್ತೆ ಬೆಳ್ಳುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಬೇಕು. ಅದು ಸ್ಮೆಲ್ ಚೆನ್ನಾಗಿ ಬರ್ತೈತಿ. ತೀರಾ ಹೊತ್ಲು ಬಾರ್ದು ನೋಡ್ರಿ. ಅದು ಕರ್ರಗಾಗ್ಬಿಟ್ರೆ ಟೇಸ್ಟ್ ಚಲೋ ಇರಂಗಿಲ್ಲ. ನೋಡ್ರಿ, ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕಿದೆ. ನಾನು ಒಗ್ಗರಣೆ ಹಾಕೋಬೇಕಾದ್ರೆ ಫೋನ್ ಬಂದ್ಬಿಡ್ತು. ಮತ್ತೆ ಕಟ್ ಮಾಡಿ ಅಷ್ಟೊತ್ತಿಗೆ ಒಗ್ಗರಣೆನ ಹಾಕ್ಬಿಟ್ಟೆ. ಇಷ್ಟು ನೋಡ್ರಿ, ಸಾಂಬಾರು ಇಷ್ಟಿದ್ರೆ ನಮ್ಗೆ ಸಾಕಾಕತಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಒಂದು ಚಿಟಿಗೆಯಷ್ಟು ಬೆಲ್ಲ ಹಾಕ್ತೇನೆ. ಬೆಲ್ಲ ಯಾಕಪ್ಪ ಹಾಕೋದು ಅಂದ್ರೆ ನಾನು ಆ್ಯಕ್ಚುಲಿ ಇವಾಗ ಉಪ್ಪು ಹಾಕಿಲ್ಲ, ಖಾರ ಪುಡಿನ ಹಾಕಿಲ್ಲ. ಯಾಕಂದ್ರೆ ಅವಾಗಲೇ ಬೇಳೆ ಬೇಯಿಸಬೇಕಾದ್ರೆ ಹಾಕಿದ್ದೆ. ಈಗ ಸ್ವಲ್ಪ ಬೆಲ್ಲ ಹಾಕ್ತೇನೆ ನೋಡ್ರಿ. ಇಷ್ಟು ಬೆಲ್ಲ ಹಾಕಿದ್ವಿ ಅಂದ್ರ ಭಾಳ ಅಂದ್ರೆ ಭಾಳ ಚಲೋ ಆಕತಿ. ಬೆಲ್ಲನ ಹಾಕಿದ್ವಿ ಅಂದ್ರ ಒಂಥರ ಉಪ್ಪು ಖಾರ ಟೇಸ್ಟಿಯಾಗಿ ಚಲೋ ಆಕತಿ. ಇದು ಸ್ವಲ್ಪ ಕುದಿಬೇಕು ನೋಡ್ರಿ.
ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.